ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೋಡಿ, ಮೊಬೈಲ್ ಪ್ಲ್ಯಾನೆಟ್ ನಿಮ್ಗೆಲ್ರಿಗೂ ಗೊತ್ತು. ಬೆಂಗಳೂರಲ್ಲಿ ಮೊಬೈಲ್ ಪ್ಲ್ಯಾನೆಟ್ ಅನ್ನೋದು ಎಷ್ಟು ಮುಂದುವರೆದಿದೆ. ಎಷ್ಟು ಜನ ಐಫೋನ್ ತೊಗೋಬೇಕು ಅಂತಂದರೆ ಮೊಬೈಲ್ ಪ್ಲ್ಯಾನೆಟ್ನ ಮೊದಲು ಪ್ರಿಫೇರ್ ಮಾಡ್ತಾರೆ. ಯಾಕಂತಂದರೆ ಎಷ್ಟೋ ವರ್ಷದಿಂದ ಈ ಬಿಸ್ನೆಸ್ಸಲ್ಲಿ ಮೊಬೈಲ್ ಪ್ಲ್ಯಾನೆಟ್ ಅವರು ಈ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಫಾರಿನಿಂದ ಡೈರೆಕ್ಟಾಗಿ ಬೈ ಮಾಡ್ಕೊಂಡ್ಬಂದು ಹಾಗೆ ಓಪನ್ ಬಾಕ್ಸು, ಆಮೇಲೆ ಯೂಸ್ಡ್ ಫೋನ್ಸು ಇವನ್ನೆಲ್ಲ ಕೊಡ್ತಾ ಇರ್ತಾರೆ. ಸೊ ಇದು ಇತ್ತೀಚಿನ ದಿನಗಳಲ್ಲಿ ಐಫೋನ್ ತಗೊಳ್ಳೋದ್ರ ಸಂಖ್ಯೆನೂ ಜಾಸ್ತಿ ಆಗಿದೆ. ಆಮೇಲೆ ಹೋಗಬೇಕಾದ್ರೆ ಒಂದು ನಾವು ಏನನ್ನ ಕ್ಲಾರಿಫೈ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸಪೋಸ್ ನೀವು ಫುಲ್ ಕ್ಯಾಶ್ ಕೊಟ್ಟು ಫೋನ್ ತೊಗೋತೀರೋ ಹಾಗಿದ್ರೆ ನಿಮಗೆ ಈ ವಿಡಿಯೋ ಅಲ್ಲ. ದಯವಿಟ್ಟು ನೀವು ನೋಡಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ, ನಿಮಗೇನು ಫರಕ್ ಆಗೋದಿಲ್ಲ. ಸೊ ನನಗೂ ಒಂದು ಐಫೋನ್ ತೊಗೋಬೇಕು ಅಂತ ಅನಿಸಿತ್ತು. ಹಾಗಾಗಿ ನಾನು ಫೋನ್ ತೊಗೊಳಕ್ಕೆ ಅಂತ ಹೋಗಿದ್ದೆ. ಫೋನ್ ಮೇಲೆ ತೊಗೊಳ್ಳೋದಾದ್ರೆ ಹೇಗೆ ಏನು ಅಂತ ಹೇಳಿ ಪ್ರೊಸೆಸಿಂಗ್ ಫೀಸ್ ಏನಾದರೂ ಕಟ್ಬಿಟ್ಟು ಮಿಕ್ಕಿದ ಲೋನ್ ಹಾಕೊಂಡ್ರಾಯ್ತು ಅಂತ ನನ್ನ ತಲೆಯಲ್ಲಿತ್ತು. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಏನಾಯಿತು ಅಂತಂದರೆ, ಮೊದಲು ಫೋನ್ ನೋಡಿದೆ 77,000 ಏನೋ ಹೇಳಿದ್ರು. 256 ಇಂಟರ್ನಲ್ಲು ಚೆನ್ನಾಗಿ ಬರುತ್ತೆ, ವಿಡಿಯೋ ಮಾಡೋಕ್ಕೆ ಅದಕ್ಕೆ ಆಗುತ್ತೆ ಅಂತ ಹೇಳಿ ಅದನ್ನು ಚಾಯ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಫೋನ್ ನೋಡಿಕೊಂಡು ಆಮೇಲೆ ಕೇಳಿದೆ, ಸರ್ ನಮಗೆ EMI ಆವಾಗ ಅವ್ರು ಹೇಳ್ತಾರೆ ಸಿಗುತ್ತೆ, ಆದರೆ ಇದು ನೋ ಕಾಸ್ಟ್ EMI ಅಲ್ಲಿ ಸಿಗೋದಿಲ್ಲ. ಅಂದರೆ ಇಟ್ ಮೀನ್ಸ್ ಇಂಟ್ರೆಸ್ಟ್ ಇರುತ್ತೆ. ಯಾಕಂತಂದರೆ ಅಲ್ಲಿ ಸೇಲ್ ಮಾಡ್ತಾ ಇರೋದು ಒಂದು ಓಪನ್ ಬಾಕ್ಸು ಅಥವಾ ಯೂಸ್ಡ್ ಫೋನ್ಸು, ಕೆಲವೊಂದು ವಸ್ತು ಸಿಗುತ್ತೆ. ಕಂಪೇರ್ ಟು ಹೊರಗಡೆ ಕಂಪೇರ್ ಮಾಡಿದ್ರೆ ಕಡಿಮೆನೇ ಸಿಗುತ್ತೆ, ಅದ್ರ ಬಗ್ಗೆ ಇನ್ನೊಂದು ಮಾತಿಲ್ಲ. ಆದರೆ ನಾವು ಸೆಕೆಂಡ್ಸ್ ಅಂತ ತೊಗೋತೀವಿ ಅಂತ ಹೊರಟ್ರೆ ಅದಕ್ಕೆ ಲೋನ್ ಕೊಡೋದಕ್ಕೆ ಯಾರು ಮುಂದೆ ಬರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಇಂಟ್ರೆಸ್ಟ್ನ ಹಾಕ್ತಾರೆ. ತೊಗೋತೀನಿ ಅಂತ ಅಂದರೆ ಅಪ್ರಾಕ್ಸಿಮೇಟ್ ನನಗೆ ಇಂಟ್ರೆಸ್ಟ್ ಎಲ್ಲ ಸೇರಿಕೊಂಡು 90,000 ಸಮಥಿಂಗ್ ಏನೋ ಬರ್ತಾ ಇತ್ತು ತೋರಿಸಿದ್ರು. ಹಾಗೆ ಡೌನ್ ಪೇಮೆಂಟ್ ಕಟ್ಟಬೇಕಾಗುತ್ತೆ. 77,000 ಲೋನ್ ಮೇಲೆ ಹಾಕಿದ್ದು ಓಕೆ. ಪ್ರೊಸೆಸಿಂಗ್ ಫೀಸು ಅದು ಇದು ಅಂತ ಹೇಳ್ಕೊಂಡ್ರೆ 11,300 ರೂಪಾಯಿ ಇಂಟ್ರೆಸ್ಟ್ ಬೀಳುತ್ತೆ. ಸೊ ನಾನು ಟೋಟಲ್ ಆಗಿ ಅದರಲ್ಲಿ ಪ್ರೊಸೆಸಿಂಗ್ ಚಾರ್ಜ್ ಸೇರಿಸಿನೇ ಅಷ್ಟು ಬರ್ತಾ ಇತ್ತು. ಸೊ ನಾವೇನು ಮಾಡ್ತೀವಿ, ಆಯಿತು ಲೋನ್ ಮೇಲೆ ತಗೋಣ ಅಂತ ಕೆಲವೊಬ್ಬರು ಅದು ಆಲೋಚನೆ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಬಟ್ ಅಲ್ಲಿ ಹೋದ್ಮೇಲೆ ಅವರು ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೇನು ಅಂತಂದರೆ ಡೌನ್ ಪೇಮೆಂಟ್ ಕಟ್ಟಬೇಕು. ಡೌನ್ ಪೇಮೆಂಟ್ 77,000 ರೂಪಾಯಿ ನಾನು ಫೋನ್ ತೊಗೊಳ್ತಾ ಇದ್ದೀನಿ ಅಂತಂದರೆ ಅದಕ್ಕೆ 23,000 ರೂಪಾಯಿ ಡೌನ್ ಪೇಮೆಂಟ್ ಕಟ್ಟಬೇಕು ಅಂತ ಹೇಳಿದ್ವಿ. ಓಕೆ, ನಾನೇನು ಅಂದ್ಕೊಂಬಿಟ್ಟಿದ್ದೆ, ಹೋಗಿ ಪ್ರೊಸೆಸಿಂಗ್ ಫೀಸ್ ಒಂದು 3,000 ಬರುತ್ತೆ, ಕಡೆ ಒಂದು 4,000 ರೂಪಾಯಿ ಇತ್ತು ಬರುತ್ತೆ, ಮಿಕ್ಕಿದ್ದು ಲೋನ್ ಬರುತ್ತೆ, ಲೋನ್ ಕಟ್ಟೋದು ಹೋಗೋಣ ಅಂತ ಒಂದು ಆ ಇಂಟೆನ್ಷನ್ ಹೋಗಿದ್ದೆ. ಬಟ್ ನನಗಾಗಿರೋ ಎಕ್ಸ್ಪೀರಿಯನ್ಸು ಬೇರೆ ಯಾರಿಗೂ ಆಗೋಣ ಅಂತ ನನ್ನ ಉದ್ದೇಶ. ಹಾಗಂತ ಮೊಬೈಲ್ ಪ್ಲ್ಯಾನೆಟ್ ಅವ್ರು ತಪ್ಪು ಅದು ಇದು ಅಂತ ನಾನು ಏನು ಹೇಳ್ತಿಲ್ಲ. ಆಮೇಲೆ ಅವ್ರು ಮೊಬೈಲ್ ಪ್ಲ್ಯಾನೆಟ್ ಅವ್ರು ಎಲ್ಲೂ ಹೇಳಿಲ್ಲ ನೋ ಕಾಸ್ಟ್ EMI ನಾವು ಕೊಡ್ತೀವಿ ಅದು ಇದು, ಅಥವಾ ಇಂಟ್ರೆಸ್ಟ್ ಇರುತ್ತೆ EMI ತೊಗೊಂಡ್ರೆ ಅದನ್ನು ಕೂಡ ಅವ್ರು ಮೆನ್ಷನ್ ಮಾಡೋದಿಲ್ಲ. ಒಟ್ಟಲ್ಲಿ ಅವರೇನೋ ಕಸ್ಟಮರ್ನ ಸೆಳ್ಕೊಳ್ಳೋದಕ್ಕೆ ಅವ್ರು ಏನೇನು ಆಫರ್ ಕೊಡಬೇಕು, ಏನು ಮಾಡಬೇಕು ಅದು ಮಾತ್ರ ಅವ್ರು ಮಾಡ್ತಾಯಿದ್ದಾರೆ. ಸೊ ಅದೇನು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಅದು ಅವ್ರ ಬಿಸ್ನೆಸ್, ಅವ್ರು ಹೆಂಗಾದರೂ ಮಾಡ್ಕೋಬೋದು. ಬಟ್ ನೀವೇನಾದ್ರೂ EMI ಮೇಲೆ ಫೋನ್ ತೊಗೋತೀನಿ ಅಂತ ಹೊರಟ್ರೆ ಡೌನ್ ಪೇಮೆಂಟ್ ಕಟ್ಟೋಕ್ಕೆ ರೆಡಿ ಇಟ್ಕೊಂಡು ಹೋಗಬೇಕು. ಅಟ್ಲೀಸ್ಟ್ ನೀವು ಒಂದು 80K ಅಂಡರ್ 80K ಏನಾದರೂ ಒಂದು ಫೋನ್ ತೊಗೋತೀರಾ ಅಂತ ಅಂದರೆ ಒಂದು 80,000 ಅಥವಾ ಒಂದು 90,000 ಅಟ್ಲೀಸ್ಟ್ ನೀವು 25,000-30,000 ರೂಪಾಯಿ ಇಟ್ಕೊಂಡು ಹೋಗೋ ಥರ ಇರಬೇಕು. ಬಿಕಾಸ್ ಡೌನ್ ಪೇಮೆಂಟ್ ಕಟ್ಟಬೇಕು ಅನ್ನೋದು ತಲೆಯಲ್ಲಿ ನಾವು ಇಟ್ಕೊಂಡೇ ಹೋಗಬೇಕು. ಸೊ ನಾನು ಆ ರೀತಿಯೇ ತಪ್ಪಾಗಿ ತಿಳ್ಕೊಂಡು ಡೌನ್ ಪೇಮೆಂಟ್ ಇರೋದಿಲ್ಲ, ಪ್ರೊಸೆಸಿಂಗ್ ಫೀಸ್ ಕಟ್ಟಿಬಿಟ್ರೆ ಮುಗಿದೋಯ್ತು ಅಂದ್ಕೊಂಡು ನಾನು ಇದೇ ಥರ ಯೋಚನೆ ಮಾಡ್ಕೊಂಡು ಹೋಗಿದ್ದೆ. ಸೊ ನನಗೆ ಓಕೆ ಆಗಲಿಲ್ಲ, ಸ್ವಲ್ಪ ದಿನ ಬಿಟ್ಟು ತೊಗೊಂಡ್ರಾಯ್ತು ಅಂತೇಳಿ ರಿಟರ್ನ್ ಬಂದೆ. ಹಾಗೆ ಹೊರಗಡೆ ಹೋಗಿ ಕಂಪೇರ್ ಮಾಡಿ ನೋಡಿದ್ರೆ ಮೊಬೈಲ್ ಪ್ಲ್ಯಾನೆಟಲ್ಲಿ ಬೆಸ್ಟ್ ಪ್ರೈಸು, ಚೆನ್ನಾಗಿರೋ ಫೋನ್ ಕೊಟ್ಟಿರ್ತಾರೆ. ತಗೊಳ್ಳೋಣ, ಇನ್ನೂ ಸ್ವಲ್ಪ ದಿವಸ ಬಿಟ್ಟು ತಗೊಳ್ಳೋಣ ಅಂತ ಸ್ಕೆಚ್ ಹಾಕಿದ್ದೀನಿ. ಅದಕ್ಕೆ ಇದೊಂದು ಚಿಕ್ಕ ವಿಷಯ ನಿಮ್ಗೆ ತಿಳಿಸ್ಬೇಕಾಗಿತ್ತು. ಡೌನ್ ಪೇಮೆಂಟ್ ಕಟ್ಟಕ್ಕೆ ರೆಡಿ ಇರಬೇಕು, ಹಾಗೆ ಪ್ರೊಸೆಸಿಂಗ್ ಫೀಸು ಅಂತ ಇರುತ್ತೆ, ಇದೆಲ್ಲ ಸೇರಿಕೊಂಡು. ಆಮೇಲೆ ನಿಮ್ಗೆ ಇನ್ನೂ ಒಂದು ಬೆನಿಫಿಟ್ಸ್ ಏನಪ್ಪ ಅಂತಂದರೆ ಮೊಬೈಲ್ ಪ್ಲ್ಯಾನೆಟಲ್ಲಿ ನಿಮಗೆ ಅಪ್ ಟು 15-16 ಅಂದರೆ 1.5 ವರ್ಷದ ತನಕ ನಿಮಗೆ 1.5-2 ವರ್ಷದ ತನಕ ನಿಮಗೆ ಲೋನ್ದು ಸಿಗೋ ಥರ ಮಾಡಿಕೊಡ್ತಾರೆ. ಬಟ್ ಹೊರಗಡೆ ನೀವು ಒಂದು ಶೋರೂಮಲ್ಲಿ ತೊಗೊಳೋದಾದರೆ ನಿಮಗೆ 9 ಮಂತ್ಸಿಗೆ EMI ಸಿಗುತ್ತೆ ಅಥವಾ 12 ಮಂತ್ಸಿಗೆ EMI ಸಿಗುತ್ತೆ. ಅದಕ್ಕಿಂತ ಜಾಸ್ತಿ ಬೇಕು ಅಂದರೆ ಯಾರೂ ಹಾಕೊಡೋದಿಲ್ಲ. ಸೊ ಇದು ಪ್ರೆಸೆಂಟ್ ಸಿಚುವೇಶನ್ ಇರೋದು. ಸೊ ಯಾರಾದರೂ ತೊಗೋತೀವಿ ಅನ್ನೋರು ಇದ್ದರೆ ಹೋಗಿ, EMI ತೊಗೋತೀವಿ ಅನ್ನೋರು ಯಾರಾದರೂ ಇದ್ದರೆ ಬೆಸ್ಟ್ ಡೌನ್ ಪೇಮೆಂಟ್ ಇಟ್ಕೊಂಡು, ಡೌನ್ ಪೇಮೆಂಟ್ ಅಪ್ರಾಕ್ಸಿಮೇಟ್ ಒಂದು 30,000 ಇಟ್ಕೊಂಡು ಹೋಗಿ, ಒಳ್ಳೆಯದು, ಬೆನಿಫಿಟ್ ಇದೆ. ಥ್ಯಾಂಕ್ ಯು.